ಹಲೋ, ನಾನು ನಿಮ್ಮ ಆರ್.ಕೆ. ಇವತ್ತು ನೀವು ನೋಡ್ತಾ ಇದ್ದೀರಾ ಎಲೆಕ್ಸಿರ್ ಚಾನೆಲ್ನ ಪ್ರಥಮ ವಿಡಿಯೋ. ಸೊ ಇವತ್ತು ನಾವು ಏನು ಟಾಪಿಕ್ ತಗೊಂಡ್ಬಂದಿದ್ದೀವಿ ಅಂದರೆ ಮ್ಯೂಚುವಲ್ ಫಂಡ್ ಕ್ಯಾಟಗರೀಸ್ ಅಂತ. ಸೊ ನಿಮ್ಗೆ ಗೊತ್ತಿದೆ ಮ್ಯೂಚುವಲ್ ಫಂಡ್ ಅಂದರೆ ಏನು, ಅದರಲ್ಲಿ ಯಾಕೆ ಹೂಡಿಕೆ ಮಾಡಬೇಕು ಅದೆಲ್ಲ ನಿಮಗೆ ಗೊತ್ತು. ಆದರೆ ಮ್ಯೂಚುವಲ್ ಫಂಡ್ ಇಕ್ವಿಟಿನಲ್ಲೇ ಸುಮಾರು ಕ್ಯಾಟಗರಿ ಇದೆ. ಇಕ್ವಿಟಿ ಅಂದರೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡುವಂಥ ಮ್ಯೂಚುವಲ್ ಫಂಡ್. ಸೊ ಇವತ್ತು ನಾವೇನು ನೋಡೋಣ ಅಂದರೆ ಬೇರೆ ಬೇರೆ ಕ್ಯಾಟಗರೀಸ್ ಯಾವುದಿದೆ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಇದರಿಂದ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಯಾವುದ್ರಲ್ಲಿ ಹೂಡಿಕೆ ಮಾಡ್ಬೋದು ಅಂತ. ಓಕೆ, ಸೊ ಇಲ್ಲೊಂದು ಲಿಸ್ಟ್ ಇದೆ ನಾನು ಪ್ರಿಪೇರ್ ಮಾಡಿರೋದು. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಟಾಪ್ ಒನ್. ಸೊ ಇಲ್ಲಿ ಫಸ್ಟಿಗೆ ಇರೋದೆಲ್ಲ ಮೇನ್ ಆದ ಮ್ಯೂಚುವಲ್ ಫಂಡ್ಸು, ಯಾವುದೆಲ್ಲ ನೀವು ಡೈಲಿ ಜಾಸ್ತಿ ನೋಡ್ತೀರಾ, ಇನ್ವೆಸ್ಟ್ ಮಾಡ್ತೀರಾ ಅಂಥದ್ದು. ಅದಾದ್ಮೇಲೆ ಇರೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಮತ್ತು ಸೊಲ್ಯೂಷನ್ ಓರಿಯೆಂಟೆಡ್ ಅಂಥದ್ದು. ಓಕೆ, ಸೊ ಮಲ್ಟಿ ಕ್ಯಾಪ್ ಫಂಡ್. ಸೊ ಮಲ್ಟಿ ಕ್ಯಾಪ್ ಫಂಡ್ ಅಂದರೆ ಅದರಲ್ಲಿ 75% ಇನ್ವೆಸ್ಟ್ಮೆಂಟ್ ಇಕ್ವಿಟಿಯಲ್ಲಿ ಇರುತ್ತೆ. ಅದರಲ್ಲೂ ಮಿನಿಮಮ್ 25% ಲಾರ್ಜ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪಲ್ಲಿ ಇಡ್ತಾರೆ, ಮತ್ತು ಉಳಿದ 25%ಅನ್ನು ಬೇರೆ ಯಾವುದಲ್ಲಾದ್ರೂ ಡೆಟ್ ಅಥವಾ ಬೇರೆ ಏನಾದರೂ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಇದರಲ್ಲಿ ಫಾರಿನ್ ಇಕ್ವಿಟೀಸು ಇರಬಹುದು. ಸೊ ಅದು ನೀವು ಸ್ಕೀಮ್ ಡಾಕ್ಯುಮೆಂಟಲ್ಲಿ ಓದ್ಕೋಬೋದು. ನೆಕ್ಸ್ಟ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಇದರಲ್ಲಿ 65% ಇಕ್ವಿಟೀಸಲ್ಲಿ ಇರುತ್ತೆ, ಮತ್ತು ಉಳಿದ 35% ದೇ ಕ್ಯಾನ್ ವೇರಿ. ಸೊ ಇದರಲ್ಲೂ ಫಾರಿನ್ ಇಕ್ವಿಟೀಸ್ ಇರಲೂಬಹುದು, ಸ್ಕೀಮ್ ಡಾಕ್ಯುಮೆಂಟ್ಸನ್ನು ನೋಡಬೇಕಾಗತ್ತೆ. ಮತ್ತು ಇದರಲ್ಲಿ ಫಾರಿನ್ ಇಕ್ವಿಟೀಸ್ ಇದ್ದರೆ ಅದರದ್ದು ನಾವು ಪಬ್ಲಿಷ್ ಆಗೋದಕ್ಕೆ ಲೇಟ್ ಆಗುತ್ತೆ. ಸೊ ಬೇರೆಲ್ಲ ಫಂಡ್ಸು ರಾತ್ರಿ ಒಂದು 11-12 ಹೊತ್ತಿಗೆ ನಾವು ಪಬ್ಲಿಷ್ ಮಾಡಿದರೆ ಇದು ನೆಕ್ಸ್ಟ್ ದಿನ ಒಂದು 10 ಗಂಟೆ ಹತ್ರ ಪಬ್ಲಿಷ್ ಆಗುತ್ತೆ. ಸೊ ಫ್ಲೆಕ್ಸಿ ಕ್ಯಾಪಲ್ಲಿ ಅಕ್ರಾಸ್ ಡಿಫ್ರೆಂಟ್ ಸೆಕ್ಷನ್ಸ್ ಲೈಕ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸು, ಮಿಡ್ ಕ್ಯಾಪ್ ಸ್ಟಾಕ್ಸು, ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಎಲ್ಲದರಲ್ಲೂ ಫಂಡ್ ಮ್ಯಾನೇಜರ್ ಆನ್ ಹಿಸ್ ಡಿಸ್ಕ್ರಿಷನ್ ಇನ್ವೆಸ್ಟ್ ಮಾಡ್ಬೋದು ಒಂದು ರಿಸರ್ಚ್ ಮೇಲೆಲ್ಲ. ಓಕೆ, ಸೊ ನೆಕ್ಸ್ಟ್ ಇರೋದು ಲಾರ್ಜ್ ಕ್ಯಾಪ್ ಫಂಡ್. ಸೊ ಇದರಲ್ಲಿ 80% ಲಾರ್ಜ್ ಕ್ಯಾಪ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಆಗುತ್ತೆ. ಮತ್ತು ಇನ್ನೊಂದು ಕ್ಯಾಟಗರಿ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್. ಇದರಲ್ಲಿ 35% ಇನ್ವೆಸ್ಟ್ಮೆಂಟ್ ಲಾರ್ಜ್ ಕ್ಯಾಪಲ್ಲಿ ಆಗುತ್ತೆ, 35 ಮಿಡ್ ಕ್ಯಾಪಲ್ಲಿ ಆಗುತ್ತೆ. ಸೊ ಇದು ಮಿನಿಮಮ್. ಸೊ ಈ ಕ್ಯಾನ್ ಆಲ್ಸೋ ಫಂಡ್ ಮ್ಯಾನೇಜರ್ ಕ್ಯಾನ್ ಆಲ್ಸೋ ಮೇಕ್ ಇಟ್ 50-50. ಓಕೆ, ನೆಕ್ಸ್ಟ್ ಇರೋದು ಮಿಡ್ ಕ್ಯಾಪ್ ಫಂಡ್. ಮಿಡ್ ಕ್ಯಾಪ್ ಫಂಡ್ ಅಂದರೆ 65% ಮಿಡ್ ಕ್ಯಾಪ್ ಸ್ಟಾಕ್ಸಲ್ಲಿ ಇರುತ್ತೆ. ಮಿಡ್ ಕ್ಯಾಪ್ ಅಂದರೆ ಅದು ತುಂಬಾನೇ ದೊಡ್ಡ ಕಂಪನಿ ಅಲ್ಲ. ಆಲ್ಮೋಸ್ಟ್ ಇನ್ ನೆಕ್ಸ್ಟ್ ಸ್ವಲ್ಪ ವರ್ಷ ಆದಮೇಲೆ ದೇ ಹ್ಯಾವ್ ಅ ಚಾನ್ಸ್ ಆಫ್ ಲೈಕ್ ಗ್ರೋಯಿಂಗ್ ದರ್ ಪ್ರಾಫಿಟ್ಸ್ ಆ್ಯಂಡ್ ಬಿಕಮಿಂಗ್ ಬಿಗ್ ಕಂಪನಿ. ಸೊ ಲಾರ್ಜ್ ಕ್ಯಾಪಲ್ಲೆಲ್ಲ ರಿಲಯನ್ಸು, TCS ಅಂಥದ್ದೆಲ್ಲ ಬರುತ್ತೆ. ಮಿಡ್ ಕ್ಯಾಪಲ್ಲಿ ಎಮರ್ಜಿಂಗ್ ಕಂಪನೀಸ್ ಇವಾಗಿರೋದು. ಎಕ್ಸಾಂಪಲ್ ಕೊಡೋದಿದ್ರೆ ಹೊಸತ್ ಬ್ಯಾಂಕ್ಸ್ ಕೆಲವು ಬಂದಿದೆ, IDFC ಬ್ಯಾಂಕ್ ಅಂಥದ್ದೆಲ್ಲ ಮಿಡ್ ಕ್ಯಾಪ್ಸಲ್ಲಿ ಇರುತ್ತೆ. ಸೊ ಒಳ್ಳೆ ಪ್ರಾಫಿಟ್ ಗ್ರೋತ್ ಎಲ್ಲ ಮಾಡಿ ಇಂಪ್ರೂವ್ ಆದರೆ ಅದು ಮತ್ತೆ ಲಾರ್ಜ್ ಕ್ಯಾಪಿಗೆ ಬರುತ್ತೆ. ಸ್ಮಾಲ್ ಕ್ಯಾಪ್ ಫಂಡಲ್ಲಿ ದೇ ಇನ್ವೆಸ್ಟ್ ಇನ್ ಸ್ಮಾಲ್ ಕಂಪನೀಸ್. ಸೊ ಸ್ಮಾಲ್ ಕಂಪನೀಸ್ ಅಂದರೆ ತುಂಬಾ ಸ್ಮಾಲ್ ಇರುತ್ತೆ, ಹೊಸ ಕಂಪನಿ ಜಸ್ಟ್ ಲಿಸ್ಟ್ ಆಗಿರೋ ಕಂಪನಿ ಅಂಥದ್ದೆಲ್ಲ ಸ್ಮಾಲ್ ಕ್ಯಾಪ್ ಕ್ಯಾಟಗರಿಲಿ ಬರುತ್ತೆ. ಸೊ ಇದು ಕೆಲವು ಮೇನ್ ಕ್ಯಾಟಗರೀಸು. ಇದು ಬಿಟ್ಟರೆ ಇನ್ನು ಕೆಲವು ಕ್ಯಾಟಗರೀಸ್ ಇರೋವಂಥದ್ದು ಡಿವಿಡೆಂಡ್ ಈಲ್ಡ್ ಫಂಡ್ಸ್ ಅಂತ. ಇದರಲ್ಲಿ ಪ್ರಿಡಾಮಿನೆಂಟ್ ಆಗಿ ಡಿವಿಡೆಂಟ್ ಕೊಡುವಂಥ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಲೈಕ್ ಇನ್ಫೋಸಿಸ್ ಕೊಡುತ್ತೆ, ಕೆಲವೆಲ್ಲ PSU ಕಂಪನೀಸ್ ಒಳ್ಳೆ ಡಿವಿಡೆಂಡ್ ಕೊಡುತ್ತೆ. ಸೊ ಅಂಥದ್ರಲ್ಲೆಲ್ಲ ಇನ್ವೆಸ್ಟ್ ಆಗುತ್ತೆ ಮನಿ. ವ್ಯಾಲ್ಯೂ ಫಂಡ್ಸ್ ಅಂದರೆ ಏನು, ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಅದರ ಪ್ರಕಾರ ಫಂಡ್ ಮ್ಯಾನೇಜರ್ಸ್ ಇನ್ವೆಸ್ಟ್ ಮಾಡ್ತಾರೆ. ಸೊ ವ್ಯಾಲ್ಯೂ ಸ್ಟ್ರಾಟಜಿಲಿ ಏನಾಗುತ್ತೆ ಅಂದರೆ, ಇವಾಗ ಒಳ್ಳೆ ಕಂಪನಿ ಆದರೆ ಸದ್ಯಕ್ಕೆ ಅದರದ್ದು ಪ್ರೈಸ್ ತುಂಬಾ ಕಡಿಮೆ ಆಗಿದೆ ಯಾವುದೋ ಒಂದು ರೀಸನಿಂದ. ಸೊ ಅಂಥ ಇನ್ವೆಸ್ಟ್ಮೆಂಟ್ಸ್ ಹುಡುಕ್ಬಿಟ್ಟು ಇನ್ವೆಸ್ಟ್ ಮಾಡ್ತಾರೆ. ಕಾಂಟ್ರಾ ಫಂಡ್ ಅಂದರೆ ಕೆಲವೆಲ್ಲ ನೆಗೆಟಿವ್ ನ್ಯೂಸ್ ಬಂದಿರುತ್ತೆ, ಆದರೂ ಫಂಡ್ ಮ್ಯಾನೇಜರಿಗೆ ಏನಿರುತ್ತೆ ಅಂದರೆ ಈ ಕಂಪನಿ ಚೆನ್ನಾಗಿದೆ, ಜಸ್ಟ್ ಇವಾಗ ಇದರ ಟೈಮ್ ಚೆನ್ನಾಗಿಲ್ಲ, ಆದರೆ ದೇ ಆರ್ ಕಾನ್ಫಿಡೆಂಟ್ ದಟ್ ಇಟ್ ವಿಲ್ ಇಂಪ್ರೂವ್ ಲೇಟರ್ ಅಂತ ಕಂಪನೀಸ್ಗಳಲ್ಲಿ ಇದು ಇನ್ವೆಸ್ಟ್ ಮಾಡ್ತಾರೆ. ಅಥವಾ ಯಾವುದೋ ಒಂದು ಫುಲ್ ಥೀಮೇ ಸರಿಯಾಗಿ ವರ್ಕ್ ಆಗ್ತಾ ಇರಲ್ಲ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲ ಕಡೆ ನಾವು ಡಿಫೆನ್ಸು, ಎನರ್ಜಿ ಅಂತೆಲ್ಲ ಕೇಳ್ತೀರಿ. ಆದರೆ
ಟೂರಿಸಮ್ ಎಲ್ಲ ಎಫೆಕ್ಟ್ ಆಗಿರ್ಬೋದು. ಸೊ ಇವರೇನೋ ಒಂದು ಕಾಂಟ್ರಾ ಬೆಟ್ ತಗೊಂಡು ಯಾವ್ದು ವರ್ಕ್ ಆಗ್ತಾ ಇಲ್ಲ ಮುಂದೆ ವರ್ಕ್ ಆಗ್ಬೋದು ಅಂಥದ್ದು ಏನಾದರೂ ಸ್ಟ್ರಾಟಜಿ ಹಾಕ್ಬಿಟ್ಟು ಇದು ಫಂಡ್ ತೆಗಿತಾರೆ. ಸೊ ಅಂಥ ಸ್ಟಾಕ್ಸಲ್ಲಿ ಇವರು ಇನ್ವೆಸ್ಟ್ ಮಾಡೋದು. ಫೋಕಸ್ ಫಂಡ್ಸ್ ಇದು ಇನ್ನೊಂದು ಇಕ್ವಿಟಿ ಕ್ಯಾಟಗರಿ. ಸೊ ಇದರಲ್ಲಿ ಖಾಲಿ 30 ಸ್ಟಾಕ್ಸ್ ಇರುತ್ತೆ. ಸೊ 30, 29, 31 ಆ ಥರ ಸ್ಟಾಕ್ಸ್ ಇರುತ್ತೆ. ಸೊ ಫಂಡ್ ಮ್ಯಾನೇಜರ್ ಎಷ್ಟು ಒಳ್ಳೆ ಫಂಡ್ ಮ್ಯಾನೇಜರ್ ಇರ್ತಾರೆ ಅದರ ಬೇಸಿಸ್ ಮೇಲೆ ಸ್ಟಾಕ್ ಸಿಲೆಕ್ಟ್ ಆಗುತ್ತೆ. ಸೊ ಇದು ಸ್ವಲ್ಪ ರಿಸ್ಕಿ ಅನ್ಬೋದು, ಯಾಕೆಂದರೆ ಫಂಡ್ ಮ್ಯಾನೇಜರ್ ಒಳ್ಳೆ ಸ್ಟಾಕ್ ಸಿಲೆಕ್ಟ್ ಮಾಡದೇ ಇದ್ರೆ ಇದರಲ್ಲಿ ರಿಟರ್ನ್ಸ್ ಬರಲ್ಲ. ಓಕೆ, ನೆಕ್ಸ್ಟ್ ಥಿಮ್ಯಾಟಿಕ್ ಸೆಕ್ಟರ್ ಫಂಡ್. ಸೊ ಇದು ಮೋಸ್ಟ್ಲಿ ನಾರ್ಮಲ್ ಇನ್ವೆಸ್ಟರ್ಸ್ಗಳಿಗೆ ಇದು ಸೂಟ್ ಆಗಲ್ಲ, ಯಾಕೆಂದರೆ ತುಂಬ ರಿಸರ್ಚ್ ಮಾಡಿಬಿಟ್ಟು ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ದೀಸ್ ಫಂಡ್ಸ್ ಇನ್ವೆಸ್ಟ್ ಇನ್ ಸಮ್ ಸೆಕ್ಟರ್ ಆರ್ ಥೀಮ್. ಸೊ ಇವಾಗ ಹಾಟ್ ಸೆಕ್ಟರ್ಸ್ ಥೀಮ್ಸ್ ಯಾವ್ದು ನಡೀತಾ ಇದೆ ಅಂದರೆ ಎನರ್ಜಿ, ಆಪರ್ಚುನಿಟಿ, ಡಿಫೆನ್ಸ್ ಅಂಥದ್ದೆಲ್ಲ ನಡೀತಾ ಇದೆ. ಸೊ ಕೋವಿಡ್ ಟೈಮಲ್ಲಿ ಫಾರ್ಮಾ ಆ್ಯಂಡ್ ಹೆಲ್ತ್ ಕೇರ್ ಥೀಮ್ಸ್ ನಡೀತಾ ಇತ್ತು, ಕನ್ಸಂಪ್ಷನ್ ಥೀಮ್ ನಡೀತಾ ಇತ್ತು. ಸೊ ಇದು ಚೇಂಜ್ ಆಗ್ತಾ ಇರುತ್ತೆ. ಸೊ ನೀವು ಅದನ್ನು ಅಬ್ಸರ್ವ್ ಮಾಡಿ ಟ್ರ್ಯಾಕ್ ಮಾಡಿ ಹೂಡಿಕೆ ಮಾಡೋದಿದ್ರೆ ಮಾತ್ರ ಇದರಲ್ಲಿ ಮಾಡ್ಬೋದು, ಇಲ್ಲಾದರೆ ಇದು ಬೇಡ. ಸೊ ಫಾರ್ ನಾರ್ಮಲ್ ಇನ್ವೆಸ್ಟರ್ಸ್ ಮೇಲಿರೋಂಥದ್ದು ಇಷ್ಟು ಮೇನ್ ಕ್ಯಾಟಗರೀಸ್. ಸೊ ಇದರಲ್ಲಿ ಮಾಡ್ಬೋದು, ಅಥವಾ ಇದರದ್ದು ರಿಲೇಟೆಡ್ ಇಂಡೆಕ್ಸ್ ಫಂಡ್ ಬರುತ್ತೆ. ಸೊ ಇಂಡೆಕ್ಸ್ ಫಂಡಲ್ಲಿ ಮಾಡ್ಬೋದು. ಆ್ಯಂಡ್ ಇಷ್ಟು ಈವರೆಗೂ ನಾನು ಹೇಳಿದ್ದು, ಪ್ಲಸ್ ಇದು ELSS ಒಂದು ಲಾಸ್ಟ್, ಅದು ಟ್ಯಾಕ್ಸ್ ಸೇವಿಂಗಿಗೆ. ಸೊ ಇಟ್ ಈಸ್ ಮೋರ್ ಲೈಕ್ ದ ಫ್ಲೆಕ್ಸಿ ಕ್ಯಾಪ್ ಫಂಡ್ ನಾವು ನೋಡಿರುವಂಥದ್ದು. ಆದರೆ ಇದರಲ್ಲಿ ಲಾಕ್-ಇನ್ ಇರುತ್ತೆ 3 ವರ್ಷ. ಇದು ಲಾಕ್-ಇನ್ ಮಾಡಿಬಿಟ್ಟು ನಿಮಗೆ ಟ್ಯಾಕ್ಸಲ್ಲಿ ATCಯಲ್ಲಿ ತೋರಿಸ್ಬೋದು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತ. ಸೊ ಅದು ಎಲಿಜಿಬಿಲಿಟಿ ಕೊಡುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದ ಮೇನ್ ಥಿಂಗ್ಸ್. ಇದೆಲ್ಲ ನಿಮಗೆ LTC GST ಈ ರೇಟಲ್ಲಿ ಟ್ಯಾಕ್ಸ್ ಆಗುತ್ತೆ ನಿಮಗೆ. ಓಕೆ, ಸೊ ಇದು ಬಿಟ್ಟರೆ ನೆಕ್ಸ್ಟ್ ಇವೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂಥದ್ದು. ಸೊ ನಾನು ಇದನ್ನು ಸ್ಕ್ರೀನ್ ಮೇಲೆ ಇಡ್ತೀನಿ, ನೀವು ಬೇಕಿದ್ರೆ ಸ್ಕ್ರೀನ್ಶಾಟ್ ತೆಗೀರಿ. ಬಟ್ ಐ ಡೋಂಟ್ ರೆಕಮೆಂಡ್ ದಿಸ್ ಫಾರ್ ನಾರ್ಮಲ್ ರೆಗ್ಯುಲರ್ ಇನ್ವೆಸ್ಟರ್. ಸೊ ಇದರಲ್ಲೆಲ್ಲ ಟ್ಯಾಕ್ಸೇಷನ್ ಇದೆಲ್ಲ ಸುಮಾರು ಕನ್ಫ್ಯೂಷನ್ ಇದೆ, ಅವರು ಹೆಂಗೆ ಹೂಡಿಕೆ ಮಾಡ್ತಾರೆ ಅದರಲ್ಲಿ ಕನ್ಫ್ಯೂಷನ್ ಇದೆ. ಸೊ ನಾರ್ಮಲ್ ಇನ್ವೆಸ್ಟರ್ಸಿಗೆ ಇದಾಗಲ್ಲ, ನೀವು ಸ್ವಲ್ಪ ಅಡ್ವಾನ್ಸ್ ಆದಮೇಲೆ ಇದನ್ನು ನೋಡ್ಬೋದು. ಸೊ ಬೇಗನೆ ನಾನು ಹೇಳೋದಿದ್ರೆ ಕನ್ಸರ್ವೇಟಿವ್ ಹೈಬ್ರಿಡ್ ಅಲ್ಲಿ ಜಾಸ್ತಿ ಡೆಟ್ಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಬ್ಯಾಲೆನ್ಸ್ಡ್ ಹೈಬ್ರಿಡ್ ಅಲ್ಲಿ ಅವರು 50% ಇಡೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಇಟ್ಸ್ ಅಗೇನ್ ಡಿಪೆಂಡೆಂಟ್. ಅಗ್ರೆಸಿವ್ ಹೈಬ್ರಿಡ್ ಅಲ್ಲಿ ಅವರು 65-80% ಇಕ್ವಿಟಿಯಲ್ಲಿ ಇಡ್ತಾರೆ. ಡೈನಾಮಿಕ್ ಅಸೆಟ್ ಅಲೋಕೇಶನ್ ಆರ್ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್, ಇದರಲ್ಲಿ ಏನಾಗುತ್ತೆ ಅಂದರೆ ಡೈನಾಮಿಕ್ ಅಸೆಟ್ ಅಲೋಕೇಶನ್ ಅಲ್ಲಿ he can go into debt or equity in either way, 0 to 100% ಹೋಗ್ಬೋದು. ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಸ್ ಯೂಶುವಲಿ 45-65% ಅವ್ರು ಇಕ್ವಿಟಿಯಲ್ಲಿ ಇಡ್ತಾರೆ. ಮಲ್ಟಿ ಅಸೆಟ್ ಅಲೋಕೇಶನ್ ಅಲ್ಲಿ ದೇ ಕ್ಯಾನ್ ಇನ್ವೆಸ್ಟ್ ಇನ್ ಇಕ್ವಿಟೀಸ್, ಡೆಟ್, ಗೋಲ್ಡ್, ರಿಯಲ್ ಎಸ್ಟೇಟ್. ಸೊ ಬೇಸ್ಡ್ ಆನ್ ಆಲ್ ದಿಸ್ ಫ್ಯಾಕ್ಟರ್ಸ್ ಆ್ಯಂಡ್ ಡಿಫ್ರೆಂಟ್ ಪರ್ಮಿಟೇಷನ್ ಕಾಂಬಿನೇಷನ್ ಇದರದ್ದು ಟ್ಯಾಕ್ಸ್ ಎಷ್ಟು ಬರುತ್ತೆ ಅದೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಕನ್ಸರ್ವೇಟಿವ್ ಹೈಬ್ರಿಡ್ ಅಲ್ಲಿ ಇನ್ನೊಂದು ಅಂದರೆ ಆರ್ ಎನಿ ಆಫ್ ದಿಸ್, ಇದರಲ್ಲಿ ನೀವು ಡೆಟ್ ಕಡೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇದ್ದರೆ ಆ ಫಂಡ್ ಇದು, ಸೊ ನಿಮ್ಮ ಟ್ಯಾಕ್ಸೇಷನ್ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಸೊ ಇದು ಇಕ್ವಿಟಿ ಸ್ಕೀಮಲ್ಲಿ ಬರಲ್ಲ ಅವಾಗ, ಸೊ ಅದು ಡೆಟ್ ಸ್ಕೀಮಲ್ಲಿ ಬರುತ್ತೆ. ಸೊ ಟ್ಯಾಕ್ಸೇಷನ್ ಎಲ್ಲ ಚೇಂಜ್ ಆಗುತ್ತೆ. ಆರ್ಬಿಟ್ರಾಜ್ ಫಂಡ್ ಅಂತ ಇನ್ನೊಂದಿದೆ, ಅದರಲ್ಲಿ ಆರ್ಬಿಟ್ರಾಜ್ ಮತ್ತು ಇಕ್ವಿಟಿ ಸೇವಿಂಗ್ಸ್ ಅಲ್ಲಿ ಸ್ವಲ್ಪ ವಾಲಟಿಲಿ ಕಮ್ಮಿ ಇರುತ್ತೆ, ಆದರೆ ಟ್ಯಾಕ್ಸೇಷನ್ ಸುಮಾರು ಇಕ್ವಿಟಿ ಟೈಪಲ್ಲೇ ಇರುತ್ತೆ. ಸೊ ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ಡ್. ಸೊ ನಿಮಗೆಷ್ಟು ಬಿಗಿನರ್ ಆದರೆ ಇದರಲ್ಲಿ ನೀವು ನೋಡೋದು ಬೇಡ, ಸ್ವಲ್ಪ ನಿಮ್ಮ ತಿಳುವಳಿಕೆ ಜಾಸ್ತಿ ಆದಮೇಲೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಇದನ್ನು ನೋಡಿ. ಓಕೆ, ಸೊಲ್ಯೂಷನ್ ಓರಿಯೆಂಟೆಡ್ ಅಂತ ಪುನಃ ಕೆಲವೆಲ್ಲ ಇದೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ರಿಟೈರ್ಮೆಂಟಿಗೆ ಅಂತ ಏನೊಂದು ಸ್ಕೀಮ್ ಮಾಡಿರ್ತಾರೆ, ಇದರಲ್ಲೆಲ್ಲ ಲಾಕ್-ಇನ್ 5 years ಇರುತ್ತೆ. ಚಿಲ್ಡ್ರನ್ ಫಂಡ್ ಅದು ನಿಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ಮುಂದೆ ಬೇಕಿದ್ರೆ ಅಂತ ಒಂದು ಸ್ಕೀಮ್ ಮಾಡಿರ್ತಾರೆ. ಇಂಡೆಕ್ಸ್ ಫಂಡ್, ಸೊ ಇಂಡೆಕ್ಸ್ ಫಂಡ್ ಒಳ್ಳೆಯದು ಫಾರ್ ಬಿಗಿನರ್ಸ್. ETFs ಸ್ವಲ್ಪ ಜಾಗ್ರತೆ, ಆದರೆ ಇಂಡೆಕ್ಸ್ ಫಂಡಲ್ಲಿ ನೀವು ಹೂಡಿಕೆ ಮಾಡ್ಬೋದು. ಒಳ್ಳೆ AMCದು ಒಳ್ಳೆ
AUM ಅಂತ ಹೇಳ್ತಾರೆ, ಎಷ್ಟು ಅವರ ಹತ್ರ ಹಣ ಇದೆ ಮ್ಯಾನೇಜ್ ಮಾಡುವಂಥದ್ದು ಆ ಫಂಡಲ್ಲಿ, ಅದೆಲ್ಲ ನೋಡ್ಬಿಟ್ಟು ನೀವು ಇಂಡೆಕ್ಸ್ ಫಂಡ್ ಸೆಲೆಕ್ಟ್ ಮಾಡ್ಬೋದು. ಟ್ರ್ಯಾಕಿಂಗ್ ಎರರ್ ಅಂತ ಇನ್ನೊಂದು ಬರುತ್ತೆ. ಸೊ ಯಾವ್ದಾದ್ರು ಲೀಸ್ಟ್ ಟ್ರ್ಯಾಕಿಂಗ್ ಎರರ್ ಇದೆ ಅದ್ ನೋಡ್ಬಿಟ್ಟು. ಸೊ ಇದರಲ್ಲಿ ನಿಮ್ಗೆ ತಲೆ ಬಿಸಿ ಇಲ್ಲ. ಅಂದ್ರೆ ಕೆಲವೆಲ್ಲ ಇಂಡೆಕ್ಸ್ ಅಂತ ಇರುತ್ತೆ, ನಿಫ್ಟಿ 50, ನಿಫ್ಟಿ ನೆಕ್ಸ್ಟ್ 50. ಸೊ ಅದರಲ್ಲಿ ಏನ್ ಸ್ಟಾಕ್ಸ್ ಇದೆ ಅದನ್ನೇ ಇವರು ಫಂಡ್ ಅಲ್ಲಿ ಹಾಕ್ಬಿಟ್ಟು ಮ್ಯಾನೇಜ್ ಮಾಡ್ತಾರೆ. ಸೊ ಜಾಸ್ತಿ ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡೋದಿಲ್ಲ ಫಂಡ್ ಮ್ಯಾನೇಜರ್. ಸೊ ಇದನ್ನು ಇಂಡೆಕ್ಸ್ ಫಂಡ್ ಅಂತ ಹೇಳ್ತಾರೆ. ಸೊ ಇದು ನೋಡ್ಬೋದು ನೀವು. ಸೊ ಇದು ಇಫ್ ಇಟ್ ಇಸ್ ಅ ವೆರಿ ಗುಡ್ ಇಂಡೆಕ್ಸ್ ಫಂಡ್, ಇಟ್ ವಿಲ್ ಗಿವ್ ಡಿಸೆಂಟ್ ರಿಟರ್ನ್ ಅಂತ ಹೇಳ್ಬೋದು. ಸೊ ಇದು ಇಕ್ವಿಟಿ ಫಂಡ್ಸ್ ಅಲ್ಲಿ ಟ್ಯಾಕ್ಸೇಷನ್ ಸೇಮ್ ಮೇಲೆ ತರ LTCG ಇಕ್ವಿಟಿ ಫಂಡ್ಸ್ ಇದೆ, ಟ್ಯಾಕ್ಸೇಷನ್ ಇದೆ, ಅದೇ ಬರುತ್ತೆ. ಫಂಡ್ಸ್ ಆಫ್ ಫಂಡ್ಸ್ ಅಂತ ಇನ್ನೊಂದಿದೆ. ಇದರಲ್ಲಿ ಏನೋ ಮಾಡ್ತಾರೆ ಅಂದ್ರೆ ಅವರು ಬಾಸ್ಕೆಟ್ ಮಾಡ್ತಾರೆ. ಸುಮಾರೆಲ್ಲ ಬೇರೆ ಫಂಡ್ಸ್ ಇದೆಯಲ್ಲ ಅದರದ್ದೆಲ್ಲ ಬಾಸ್ಕೆಟ್ ಮಾಡಿಬಿಟ್ಟು ಇದ್ರಲ್ಲಿ ಫಂಡ್ಸ್ ಆಫ್ ಫಂಡ್ಸ್ ಅಂತ ಮಾಡ್ತಾರೆ. ಸೊ ಇದು ಸ್ವಲ್ಪನೇ ಅಡ್ವಾನ್ಸ್ಡ್. ಇದರಲ್ಲಿ ಎಲ್ಲ ಕೆಲವು ರಿಡೆಂಪ್ಷನ್ ಲೇಟ್ ಆಗ್ಬೋದು ಅಥವಾ ಟ್ಯಾಕ್ಸೇಷನ್ ಅಲ್ಲಿ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಸೊ ವಾಟ್ ಐ ರೆಕಮೆಂಡ್ ಇಸ್ ಯು ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್ ಪಾರ್ಟ್. ಸೊ ಇದನ್ನು ನೀವು ರಿಸರ್ಚ್ ಮಾಡಿ. ಸೊ ನೀವು ಯಾವುದೇ ಪ್ಲಾಟ್ಫಾರ್ಮಿಗೆ ಹೋಗ್ಬಿಟ್ಟು ಫಂಡ್ಸ್ ತಗೊಳ್ಳೋದಿದ್ರೆ ಫಸ್ಟ್ ಯಾವ ಟೈಪ್ ಆಫ್ ಯಾವ ಕ್ಯಾಟಗರಿಗೆ ಬರುತ್ತೆ ಅದು ಅಂತ ನೋಡ್ಬಿಟ್ಟು ಅರ್ಥ ಮಾಡಿಕೊಂಡು ಹೂಡಿಕೆ ಮಾಡಿ. ಸೊ ದಟ್ಸ್ ಇಟ್ ಅಬೌಟ್ ದಿಸ್ ವಿಡಿಯೋ. ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿ, ಎಷ್ಟಾಗುತ್ತೆ ಅಷ್ಟು ಆನ್ಸರ್ ಮಾಡ್ತೀನಿ. ಸೊ ದಿಸ್ ಇಸ್ ಅ ಲಿಸ್ಟ್ ಐ ಪ್ರಿಪೇರ್ಡ್ ಯೂಸಿಂಗ್ ಸಮ್ ಆಫ್ ದ actual sites which we have to refer. AMFI ಅಂತ ಒಂದು ಸೈಟ್ ಇದೆ, ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ. ಸೊ ಅವರ್ ಸೈಟ್ ಅಲ್ಲೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ, ಮತ್ತು ಕೆಲವೆಲ್ಲ ಬ್ಲಾಗ್ಸ್ ಎಲ್ಲ ಇರುತ್ತೆ. ಸೊ ಯೂಸಿಂಗ್ ಆಲ್ ದಟ್ ಐ ಫಾರ್ಮ್ ದಿಸ್. ಇದರಲ್ಲಿ ಏನೇ ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಕ್ಲಾರಿಫಿಕೇಶನ್ಸ್ ಇದ್ರೆ ಕೇಳ್ಬಿಡಿ. ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು. ಥ್ಯಾಂಕ್ ಯು.